ಇನ್ನು ಯುದ್ಧದ ಹಿನ್ನೆಲೆ ಗ್ಯಾಸ್ ಸಿಲಿಂಡರ್ ಕೊರತೆಯ ಭೀತಿ ಜನರಲ್ಲಿ ಹೆಚ್ಚಿದೆ ಆತಂಕ. ಮುಂಚಿತವಾಗಿ ಬುಕ್ಕಿಂಗ್ಗೆ ಮುಂದಾಗಿದ್ದಾರೆ ಜನ. ಬೀದರ್ನಲ್ಲಿ ಕೂಡ ಸಾಮಾನ್ಯಕ್ಕಿಂತ 2 ಪಟ್ಟು ಹೆಚ್ಚಿದೆ ಈ ಒಂದು ಗ್ಯಾಸ್ ಬುಕ್ಕಿಂಗ್ ರೇಟ್. ಬೀದರ್ನಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಬೇರಿಕೆ ಕೂಡ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಸಿಲಿಂಡರ್ ಕೊರತೆ ಆತಂಕಕ್ಕೆ ಕಾರಣವಾದಂತಹ ವದಂತಿಗಳು. ಈ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಅಗತ್ಯಕ್ಕಿಂತ ಹೆಚ್ಚು ಬುಕ್ಕಿಂಗ್ ಕೂಡ ಮಾಡ್ಕೋತಾ ಇದ್ದಾರೆ. ಸಿಗುತ್ತೋ ಇಲ್ವೋ ಅಂತ. ನಿತ್ಯ 700-800 ರೂಪಾಯಿಗೆ ಆಗ್ತಿದ್ದಂತ ಬುಕ್ಕಿಂಗ್ ಈಗ 1500 2000 ಜನರು ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಲ್ಲಿನ ಆತಂಕದಿಂದಲೇ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಹೆಚ್ಚಾಗಿದೆ. ವದಂತಿಗಳಿಗೆ ಒಳಗಾಗಬೇಡಿ ಅಂತ ಗ್ಯಾಸ್ ಏಜೆನ್ಸಿಯವರು ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. मालूम आता मैसेज आता ना बुक का मैसेज देखो ಇವಾಗ ನಾವು ಏನು ಮಾಡಬೇಕು ಮತ್ತೆ ಮೊಬೈಲ್ ನಂಬರ್ ಹೇಳಿ हां बिल नंबर ತೋರಿಸಬೇಕಲ್ಲ ಮತ್ತ ಇದನ್ನು OTP ನೋಡ್ರಿ ಗ್ಯಾಸ್ ನಂಬರ್ ಅದೇ 61 ಸುಮ್ಮನೆ ಯಾಕಂತ ಹುಡುಗರು ಪೂರ ಹಂಗೆ ಉಪಸ್ಥಿತ ಅದು ಪ್ಯಾನಿಕ್ ಬುಕ್ಕಿಂಗ್ ಆಗಿ ಬುಕ್ಕಿಂಗ್ ಭಾಳ ಜಾಸ್ತಿ ಮಾಡಿದ್ದಾರೆ. ನಮಗೆ 700-800 ಬುಕ್ಕಿಂಗ್ ಬರೋದು 1500-2000 ಬುಕ್ಕಿಂಗ್ ಬರ್ತಾ ಇದೆ. ಅದಕ್ಕಾಗಿ ವೇಟಿಂಗ್ ಪೀರಿಯಡ್ ಸ್ವಲ್ಪ ಜಾಸ್ತಿ ಆಗಿದೆ. ಅದು ಮತ್ತು ಸ್ಟಾಕ್ನು ಮೊದಲಿನ ಥರ ಪೂರ್ತಿ ಬರ್ತಾ ಇಲ್ಲ, ಕಡಿಮೆ ಬರ್ತಾ ಇದೆ. ಡೈಲಿ 2 ಬರೋದು ಒಂದೇ ಲೋಡ್ ಬರ್ತಾ ಇದೆ. ಹೀಗಾಗಿ ಸ್ವಲ್ಪ ಜಾಸ್ತಿ ಬುಕ್ಕಿಂಗ್ ಆಗಿದೆ. ಮತ್ತು ಜನರೇನು ಆತಂಕನೂ ಪಡ್ಲಿದ್ದಾರೆ, ಸಿಗ್ತದಿಲ್ಲ ಅಂತೇಳಿ ಜಾಸ್ತಿ ಡೈರೆಕ್ಟ್ ತೊಗೊಂಡು ಬರ್ತಾ ಇದ್ದಾರೆ ಇಲ್ಲಿ. ಮತ್ತು OTP ಬಂದರೆ ಕನ್ಫರ್ಮೇಷನ್ ಅಂತ ಹೇಳಿದ್ರು ಡೈರೆಕ್ಟ್ ಬರ್ತಾ ಇದ್ದಾರೆ. OTP ಅಂದರೆ ಬರೀ ಬುಕ್ಕಿಂಗ್ ಮಾಡಿದ ಕನ್ಫರ್ಮೇಷನ್ ಅಷ್ಟೇ. ಅದರ ನಂತರ ಅವ್ರು ವೇಟಿಂಗ್ನಾಗ ಇದ್ದಾರೆ ಅಂತೇಳಿ ಇರ್ತದೆ. ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಸಿಸ್ಟಮ್ಲಿಂದ ನಾವು ಕಳಿಸ್ತಾ ಇದ್ದೀವಿ. ಸ್ವಲ್ಪ ಜನರು ತಾಳ್ಮೆ ಇಟ್ಟರೆ ಎಲ್ಲ ಸರಿ ಸಿಗುತ್ತೆ ಅವರಿಗೆ. ಈ ಬುಕ್ಕಿಂಗ್ ಅದೇ ಆಲ್ಮೋಸ್ಟ್ ಡಬಲ್. ಯಾರಿಗೆ ಮುಂದೆ ಮಾಡೋರಿದ್ರೆ ಅವರು ಹೀಗೆ ಮಾಡಿಬಿಡ್ತಾ ಇದ್ದಾರೆ. ಹೀಗೆಲ್ಲ ಹಬ್ಬನೂ ಬೇರೆ ಇದೆ, ಹಿಂಗೆ ಅಲ್ಲಿ ಜಾಸ್ತಿ ಬುಕ್ಕಿಂಗ್ ಆಗ್ತಾ ಇದೆ. ಗಾಬರಿಯಿಂದ ಮಾಡ್ತಾ ಇದ್ದಾರೆ. ಅಲ್ಲಿಂದ ಕೊಡ್ತಾ ಇದ್ದಾರೆ ಎಲ್ಲರಿಗೆ, ಬಟ್ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಮೊದಲೆಲ್ಲ ಡೈಲಿ 2 ಲೋಡ್ ಬರ್ತಿತ್ತು, ಈಗ ಒಂದು ದಿವಸ 2 ಒಂದು ದಿವಸ 1 ಹಿಂಗೆ ಬರ್ತಾ ಇದೆ. ಹೀಗಾಗಿ ಜಾಸ್ತಿ ಬುಕ್ಕಿಂಗ್ ಜಾಸ್ತಿ ಇರೋದ್ರಿಂದ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಏನು ಸಮಸ್ಯೆ ಇದ್ದಿದ್ದು ಪ್ಯಾನಿಕ್ ಬುಕ್ಕಿಂಗ್, ಜಾಸ್ತಿ ಬುಕ್ಕಿಂಗ್ ಆಗಿ ಸಲಕ್ಕೆ ಸಮಸ್ಯೆ. ಮತ್ತು ಜನರು ಇದು ಮಾಡಿ ಡೈರೆಕ್ಟ್ ಬರ್ತಾ ಇದ್ದಾರೆ ಅಂತೇಳಿ ಅದು ಎಲ್ಲ ಕಡೆ ಟಿವಿನಾಗ ಇದು ಬರ್ತಾ ಇದೆ, ಸಿಗ್ತಾ ಇಲ್ಲ ಅಂತೇಳಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ 1-2-3 ದಿವಸ ಸರಿ ಲೋಡ್ ಬಂತು ಅಂದರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅದೇ ವ್ಯವಸ್ಥೆ ಅಂತಂದ್ರೆ ಅವರು ವೇಟಿಂಗ್ ಬುಕ್ಕಿಂಗ್ ಮಾಡಬೇಕು, ಆದಷ್ಟು ಬೇಗ ನಾವು ಕಳಿಸ್ತೀವಿ. ಅದು ಪ್ರಯತ್ನ ಮಾಡಬೇಕು.